ಹಾಯ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಅದರದ್ದು ಹೆಸರು ಬಂದು ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆ ಅಂತ ಕರೀತಾರಂತೆ. ನಾವು ನಮ್ಮ ಮನೇಲಿ ಹಾಲು ಒಬ್ಬಟ್ಟು ಅಂತೀವಿ. ಈ ರೆಸಿಪಿಗೆ ನಿಮ್ಮ ಮನೇಲಿ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಾನು ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಒಂದು ಪ್ಲೇಟಿಗೆ ತೊಗೋತೀನಿ. 5 ಏಲಕ್ಕಿ ಮತ್ತು 1 ಗ್ಲಾಸಲ್ಲಿ ಕಡಲೆಪಪ್ಪು, ಆ ಪುಟ್ಟ ಗ್ಲಾಸ್ ನನ್ನ ಫಿಂಗರ್ ಅಷ್ಟಿತ್ತು ಅಷ್ಟೇ ಅದು ಗ್ಲಾಸು, ಮತ್ತು ಕಡಲೆಕಾಯಿ ಬೀಜ. ಸ್ವೀಟ್ನೆಸ್ಗೆ ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಈಗ ಕಡಲೆಪಪ್ಪು ಮತ್ತು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಈಗ ಒಂದು ಪ್ಯಾನಲ್ಲಿ ಫಸ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ, ಯಾಕಂದರೆ ಅದು ತಣ್ಣಗಾದ್ಮೇಲೆ ಅದರದ್ದು ಹೊಟ್ಟು ತೆಗಿಬೇಕಾಗತ್ತೆ. ಅದಕ್ಕೆ ಒಂಚೂರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಟ್ನಿಗೆಲ್ಲ ಹೇಗೆ ಫ್ರೈ ಮಾಡ್ಕೊತೀರೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸೇಮ್ ಕಡಲೆಪಪ್ಪುನ ಸಹ ನೀವು ಫ್ರೈ ಮಾಡ್ಕೋಬೇಕು. ನಾನು ಒಂಚೂರು ಕಿಚನಿಂದ ತುಂಬಾ ದೂರ ಇರ್ತೀನಿ, ಚೂರಲ್ಲ ತುಂಬಾ ದೂರ ಇರ್ತೀನಿ. ಇದು ಯಾವುದೇ ರೆಸಿಪಿ ನಂದಲ್ಲ, ನನ್ನ ರೆಸಿಪಿ ಅನ್ನೋದು ನಾನೇ ನಿಮಗೆ ಹೇಳ್ತೀನಿ. ಬಟ್ ನಾನು ಯಾವುದೇ ರೆಸಿಪೀಸ್ ಪೋಸ್ಟ್ ಮಾಡ್ತಾಯಿದ್ರೂ ಅದು ಎಲ್ಲ ನನಗೆ ನಮ್ಮತ್ತೆ ಹಿಂದೆಯಿಂದ ನಿಂತ್ಕೊಂಡು ಹೇಳ್ಕೊಡ್ತಿದ್ರು. ಆನ್ ಕ್ಯಾಮ್ರಾ ನಾನು ಮಾಡ್ತಿದ್ದಿದ್ದಷ್ಟೇ. ಬಟ್ ಅವ್ರು ಮಾಡೋ ಪ್ರತಿ ಒಂದು ಅಡುಗೆಗೂ ಎಷ್ಟು ಜನ ಫ್ಯಾನ್ ಫಾಲೋಯಿಂಗ್ಸ್ ಇದ್ದಾರೆ ಅಂತ ಅಂದರೆ ಕೇಳಬೇಡಿ. ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವ್ರ ರೆಸಿಪೀಸ್ ಎಲ್ಲ ಎಷ್ಟು ಚೆಂದ ಇತ್ತು ಅಂತ ಅಂದ್ಬಿಟ್ಟು. ಈಗ ಒಂಚೂರು ಮಿಕ್ಸಿ ಹಾಕೋ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ. ಇಲ್ಲಿ ನಾನು ಕಾಯಿ ಮತ್ತು ಇಲೈಚಿ ಎರಡೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ನೀರು ತುಂಬ ಬಳಸಬೇಡಿ. ಅದರದ್ದು ಕನ್ಸಿಸ್ಟೆನ್ಸಿ ತುಂಬ ವಾಟ್ರಿ ಆಗೋ ಅಲ್ಲ, ತುಂಬ ತಿಕ್ಕಾಗೂ ಅಲ್ಲ, ಮೀಡಿಯಮಲ್ಲಿರುತ್ತೆ. ಸೊ ಅದು ಮಿಕ್ಸಿ ನಿಮಗೆ ಪೇಸ್ಟ್ ಮಾಡೋದಕ್ಕೆ, ಗ್ರೈಂಡ್ ಆಗೋದಕ್ಕೆ ಎಷ್ಟು ವಾಟ್ರ್ ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾನು ಯಾವುದ್ರಲ್ಲಿ ಬೇಯಿಸ್ಕೋಬೇಕೋ ಅದರಲ್ಲೇ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ. ತೆಂಗಿನಕಾಯಿ ಕೆಲವರು ಬರೀ ಹಾಲು ತೊಗೊತಾರೆ, ಕೆಲವರು ಈ ಥರ ಫುಲ್ ಕಾಯಿನೇ ಪೇಸ್ಟ್ ಮಾಡಿರೋದನ್ನು ಹಾಕೋತಾರೆ. ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಕಡಲೆಕಾಯಿ ಬೀಜ ಮತ್ತು ಕಡಲೆಪಪ್ಪು, ಇದು ಎರಡನ್ನೂ ಫೈನ್ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದಕ್ಕೂ ನಾನು ತುಂಬ ನೀರು ಬಳಸ್ತಿಲ್ಲ. ಅದು ಗ್ರೈಂಡ್ ಆಗೋದಕ್ಕೆ ಎಷ್ಟು ಬೇಕೋ ನೆಸಸರಿ ಅಷ್ಟೇ ಹಾಕ್ಕೋತಿದ್ದೀನಿ ಅಷ್ಟೇ. ಇವಾಗ ತೆಂಗಿನಕಾಯಿ ಯಾವ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ನೋ ಅದೇ ಪಾತ್ರೆಯಲ್ಲೇ ಇದನ್ನು ಹಾಕ್ಕೊತಿದ್ದೀನಿ. ಇವಾಗ ಈ ಹಾಲನ್ನ ಒಂಚೂರು ಕುದಿಸ್ಕೊಳ್ಳೋಣ. ಹಾಲು ಒಂಚೂರು ಬಿಸಿ ಆದಾಗ ನೀವು ತುರಿದಿಟ್ಕೊಂಡಿರೋ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸಿರೋ ಅಷ್ಟು ಬೆಲ್ಲನೂ ತೊಗೊಂಡಿಲ್ಲ, ಅದರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಈ ಬೆಲ್ಲ ಆ್ಯಡ್ ಮಾಡಾದಮೇಲೆ ಮೆಲ್ಟಾಗಿ ಅದು ಒಂದು ಅಥವಾ 2 ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಳ್ಳಿ ಅದನ್ನು. ಐ ಹೋಪ್ ನಾನು ಎಲ್ಲ ರೆಸಿಪೀಸೂ ಕ್ಲೀನಾಗೆ ಅರ್ಥ ಮಾಡ್ಸೋಕ್ಕಾಗ್ತಿದೆ ಅಂತ ಅಂದ್ಬಿಟ್ಟು ನಿಮಗೂ ಕ್ಲಿಯರಾಗಿ ಅರ್ಥ ಆಗ್ತಿದೆ ಅಂತ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಟ್ ಪ್ರತಿ ಸಾರಿ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗಲೂ ನನ್ನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿರೋದು ನಂಗೆ ಗೊತ್ತಾಗ್ತಿದೆ. ಸೊ ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದೂ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ ಟು ರೆಸಿಪಿ. ಹಾಲು 2 ಕುದಿ ಬಂದಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆ ಮತ್ತು 2 ಕಪ್ಪಷ್ಟು ಮೈದಾ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಎಣ್ಣೆ ಮತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರು. ಇದನ್ನು ನೀವು ಚಪಾತಿ ಹಸಿಟ್ಟು ಹೇಗೆ ಕಲಿಸ್ಕೊತಿರೋ ಇದನ್ನು ಹಾಗೆ ಕಲಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡಿ. ನೀವು ಒಂದು ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ಸೊ ಒಂದು 1.5 2 hours ರೆಸ್ಟ್ ಮಾಡೋಕ್ಕಿಟ್ರೂ ಓಕೆ. ಮಿಕ್ಸಿಂಗ್ ಪ್ರಾಸೆಸ್ ನೋಡೋದಕ್ಕೆ ಒಂಥರ ಥೆರಪಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಬಿಹೈಂಡ್ ದಿ ಸ್ಕ್ರೀನ್ಸ್ ನೋಡೋದಕ್ಕೆ. ಸೊ ನಾನು ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಆ ಮಿಕ್ಸಿಂಗ್ ಪ್ರೊಸೀಜರ್ನ ಒಂಚೂರು ಸ್ಕಿಪ್ ಮಾಡಿ ನೋಡ್ಬೋದು. ಇಲ್ಲಿ ನಾನು ಒಂದು 3 ಪೂರಿ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಅಂತ ಅಂದ್ಬಿಟ್ಟು.
ಇಲ್ಲಿ ಪೂರಿ ಅಥವಾ ಚಪಾತಿ ಮಾಡ್ಕೋಬೋದು ಅಂತ ಹೇಳ್ತಾರೆ, ಬಟ್ ನಮ್ಮನೇಲಿ ಪೂರಿನೇ ಮಾಡೋದು. ನೀವು ಯಾರಾದರೂ ಚಪಾತಿಯಲ್ಲಿ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ನನಗೆ ತಿಳಿಸಿ. ಯಾವಾಗಲೋ ಒಂದ್ಸಲಿ ಕಿಚನ್ಗೆ ಹೋಗಿ ಈ ಥರ ಏನಾದರೂ ಟ್ರೈ ಮಾಡಿದಾಗ ಅದು ಪರ್ಫೆಕ್ಟಾಗಿ ಏನಾದರೂ ಬಂದುಬಿಟ್ರೆ ಅದರಷ್ಟು ಹ್ಯಾಪಿನೆಸ್ ಇನ್ನು ಯಾವುದೂ ಇರಲ್ಲ ಅಂತ ಅನಿಸುತ್ತೆ. ನನಗೆ ಈ ಪೂರಿ ಸುಡಬೇಕಾದ್ರೆ ಅಷ್ಟೇ ಖುಷಿ ಆಗ್ತಿತ್ತು, ಯಾಕಂದರೆ ಪೂರಿ ಉಬ್ತಿತ್ತು ಅಂತ ಅಂದ್ಬಿಟ್ಟು ತುಂಬ ಖುಷಿಪಟ್ಟು ಮಾಡ್ತಿದ್ದೆ. ಇದಾದಮೇಲೆ ಹಾಲು ಒಂಚೂರು ಬಿಸಿಗಿಟ್ಟಿದ್ದೆ, ಯಾಕಂದರೆ ಅದು ಸಂಜೆ ಪ್ರಿಪೇರ್ ಮಾಡಿದ್ದಿದ್ದಲ್ಲ. ಹಾಲು ಒಂಚೂರು ಬಿಸಿ ಮಾಡಿಬಿಟ್ಟು ಇದನ್ನು ಡಿಪ್ ಮಾಡಿದಾಗ ನೀವೊಂದು 2 ನಿಮಿಷ ಬಿಟ್ಟು ಆಮೇಲೂ ಸರ್ವ್ ಮಾಡ್ಕೊಬೋದು. ಇಲ್ಲ ಕ್ರಿಸ್ಪಿಯಾಗೆ ಬೇಕು ಅಂತ ಅಂದರೆ ಡಿಪ್ ಮಾಡಿದ ತಕ್ಷಣ ನೀವು ತೆಗೆದುಬಿಡ್ಬೋದು, ನಿಮ್ಮ ಚಾಯ್ಸ್ ಅದು. ಪ್ಲೇಟಿಗೆ ಸರ್ವ್ ಮಾಡಾದ್ಮೇಲೆ ಯಾರಿಗೋ ಒಬ್ರಿಗೆ ಕೊಡಬೇಕಲ್ವ, ಸೊ ಟೇಸ್ಟ್ ಮಾಡೋದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಅವರು ಆ ರುಚಿನ ಎಂಜಾಯ್ ಮಾಡ್ತಿರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಹೇಳಿ. ನೋಡಿ, ಫುಲ್ ರೆಸಿಪಿ ನೋಡ್ಬಿಟ್ಟು ಹಾಗೆ ಹೋಗ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡಬೇಕಲ್ವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.